ರೀತಿ ಬಂದಿದ್ದೀವಿ, ರಕ್ಷಣೆ ಮಾಡಮ್ಮ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥನೆ ಮಾಡೋದು ಮಾಡಿ. ಓಂ ಆಂ ಓಂ ವೆಲ್ಕಮ್ ಟು ಪ್ರಿಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಡೇ 2 ಆಫ್ ಎಕ್ಸ್ಪ್ಲೋರಿಂಗ್ ಸಾಗರ ಆ್ಯಂಡ್ ಶಿವಮೊಗ್ಗ. ಇವಾಗ ನಾನಿರೋದು ಜೋಗ್ ಫಾಲ್ಸ್ ಎಂಟ್ರೆನ್ಸ್ ಬ್ರಿಡ್ಜ್ ಮೇಲೆ. ನೋಡ್ಬೋದು ನೀವೇನು ಸಖತ್ತಾಗಿದೆ ಅಂತ. ಸೂಪರಾಗಿದೆ ವೆದರ್ ಮಾತ್ರ. ಇವಾಗ ಜೋಗ್ ಫಾಲ್ಸ್ ನೋಡೋಕೆ ಹೋಗೋಣ. ಆಲ್ಸೋ ಹಂಗೆ ಬಳೆ ಪದ್ಮಾವತಿ ಟೆಂಪಲು ಮತ್ತು ಮಿಕ್ಕಿದ 2 ಪ್ಲೇಸ್ನ ಕವರ್ ಮಾಡ್ತೀನಿ. ಸೊ ಇದೇ ಒಂದು ವ್ಲಾಗ್ ಆಗಿರುತ್ತೆ, ಎಲ್ಲ ವ್ಲಾಗ್ನ ನೋಡಿ. ಸೊ ಬಳೆ ಪದ್ಮಾವತಿ ದೇವಸ್ಥಾನ ಎಂಟ್ರೆನ್ಸ್ ಆಗಬೇಕಾದ್ರೆ ನಿಮಗೆ ಇಲ್ಲಿ ಚೆಕಿಂಗ್ ಇರುತ್ತೆ. ಸೊ ಆಧಾರ್ ಕಾರ್ಡ್ ಕೊಟ್ಟು ನೋಡಿ, ಈ ಥರ ಚೆಕ್ ಮಾಡಿಬಿಟ್ಟು ಇಲ್ಲಿ ಚೆಕ್ ಪಾಯಿಂಟ್ ಥರ ಇದೆ. ಸೊ ಇದ್ರ ಮುಂದ್ಗಡೆ ದೇವಸ್ಥಾನ ಬರುತ್ತೆ. ಬನ್ನಿ ಹೋಗೋಣ. ಹಾಯ್, ನೀನು ನೋಡಿದ್ರೆ ಯಾಕೋ ಪ್ರೇಮ್ ಹಳೆ ಡೌವೇನ ನೋಡು. ಶಿಲ್ಪ ಅನ್ಸುತ್ತೆ, ಶಿಲ್ಪ ನಿನ್ ಡವ್. ಪ್ರೇಮ್ ಪ್ರೇಮ್ ನೋಡಿ, ಚೆನ್ನಾಗಿದೆ ವೆದರು. ವಾವ್, ಸೂಪರ್ ಆಗಿದೆ ಗಾಯ್ಸ್. ಸುತ್ತಮುತ್ತ ನೋಡಿ, ಆ ಕಡೆ ಹಿಂದ್ಗಡೆ ಎಲ್ಲ ನೋಡಿ, ಹಾಗೆ ತೋರಿಸ್ತೀನಿ. ವಾವ್, ಇದೇ ಒಂದು ಥೆರಪಿ ಅಂತ ಹೇಳ್ತಾರೆ, ನ್ಯಾಚುರಲ್ ಥೆರಪಿ ಇದು. ಎಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಎಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ, ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ, ಅವನೆಡೆಯೋದ. ಸೊ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಫುಲ್ ಮಳೆಯಲ್ಲಿ ಎಲ್ಲ ಕಡೆ ಛತ್ರಿ ಇಲ್ಲ ಅಂದರೆ ಹೆವಿ ಪ್ರಾಬ್ಲಮ್ ಆಗುತ್ತೆ. ನಾನು ನಮ್ಮ ಅಜ್ಜಿ ನೋಡಿ ಛತ್ರಿ ಇಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಹಾಗೆ ಇಲ್ಲಿ ಮೂಲ ಸ್ಥಾನದಲ್ಲಿ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ ದರ್ಶನ ಮಾಡ್ಕೊಂಡು ಹೋಗೋಣ. ಆಲ್ರೆಡಿ ಪದ್ಮಾವತಿ ಬಳೆ ಪದ್ಮಾವತಿ ದೇವಸ್ಥಾನದ್ದು ಲಾಸ್ಟ್ ಶಿವಮೊಗ್ಗ ಬ್ಲಾಗಲ್ಲಿದೆ. ಸೊ ಅಷ್ಟು ಇಲ್ಲಿ ಕ್ಯಾಪ್ಚರ್ ಮಾಡಿಲ್ಲ ನಾನು. ಮಿಕ್ಕಿದ್ದು ಬೇರೆ ಏನಾದರೂ ಎಕ್ಸ್ಪ್ಲೋರ್ ಮಾಡೋದನ್ನ ನಾನು ಈ ಬ್ಲಾಗಲ್ಲಿ ಹಾಕಿರ್ತೀನಿ. ಅಮ್ಮ ಈ ರೀತಿ ಬಂದಿದ್ದೀವಿ, ರಕ್ಷಣೆ ಮಾಡಮ್ಮ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥನೆ ಮಾಡೋದು ಮಾಡಿ. ಓಂ ಆಂ ಓಂ ಸಿದ್ಧಿರಸ್ತು ತಾಯೇ ಜಗದೀಶ್ವರಿ. ಸೊ ಗೈಸ್, ಇವಾಗ ಜೋಗ್ ಫಾಲ್ಸ್ ಬಂದಿದ್ದೀನಿ. ಅಪ್ಪ ಜನ ಜಾತ್ರೆ ಆಗಿದೆ. ನೋಡ್ತೀನಿ ನೋಡಿ ಹೆಂಗೆ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿ ಮಳೆದಲ್ಲೂ ಜೋಗ ಸವ್ಯಕ್ಕೆ ನೋಡ್ಬೋದು. ಹಿಂದೆ ನೀವು ಜೋಗ ಫುಲ್ ಫಾಗಲ್ಲಿ ಕವರ್ ಆಗಿಬಿಟ್ಟಿದೆ. ಸೊ ಇವಾಗ ನಾವು ಜೋಗ ನೋಡೋಕ್ಕೆ ಹೋಗೋಣ. ಎಲ್ಲ ನೋಡಿ ಇಲ್ಲಿ ಪಾ. ಸೊ ವೆದರ್ ಮಾತ್ರ ಸೂಪರ್ ಆಗಿದೆ. ನೋಡೋಣ ಬನ್ನಿ. ಫಾಗಲ್ಲೇ ಫುಲ್ ಕವರ್ ಆಗಿದೆ ಜೋಗ್ ಫಾಲ್ಸು. ಮೋಸ್ಟ್ಲಿ ಸ್ವಲ್ಪ ಕ್ಲಿಯರ್ ಆದರೆ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಸೊ ಈಗ ಹೋಗಿ ಜೋಗ್ ಫಾಲ್ಸ್ ನೋಡ್ಕೊಂಬರೋಣ. ಸೆಕೆಂಡ್ ಟೈಮು. ನನಗಂತೂ ಫುಲ್ ಖುಷಿ. ನನ್ನ ಹ್ಯಾಪಿ ಪ್ಲೇಸ್ ಜೋಗ್ ಫಾಲ್ಸ್ ಯಾವಾಗೂ ಬರೋಕ್ಕೆ. ನೋಡಿ ಇಲ್ಲಿ ಸೇಮ್ ಬಟ್ ಡಿಫ್ರೆಂಟ್. ನೋ ಮನಿ. ಎಲ್ಲರೂ ರೈನ್ ಕೋಟಲ್ಲಿ ಫುಲ್ ಮಿಂಚ್ತಾ ಇದ್ದಾರೆ. ಇಲ್ಲಿ ನಮ್ಮಮ್ಮ ಜೋಳ, ಆ ಕಡೆ ಬೇಲ್ಪೂರಿ ಎಲ್ಲ ಮಾಡ್ತವ್ರೆ. ಹೆಂಗಿದೆ ಅಮ್ಮ ಬಿಸಿ ಬಿಸಿ ಜೋಳ? ಸೊ ನೋಡಿ, ಇಲ್ಲಿ ಎಲ್ಲರೂ ಜೋಳ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಮ್ಮ ಹೆಂಗಿದೆ ಬಿಸಿ ಬಿಸಿ ಜೋಳ? ತುಂಬಾ ಚೆನ್ನಾಗೈತೆ. ನಮ್ಮ ಅಜ್ಜಿ ತಿಂದೇ ಇಲ್ಲ. ಸೊ ನೋಡಿ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ವೆದರಲ್ಲಿ. ಜೋಳ ಅಲ್ಲಿ ನೋಡಿ, ಮಗುಗೆ ಹೆಂಗೆ ರೇನ್ ಕೋಟ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಮಳೆಗಂತ. ಬರಮ್ಮ, ಹಿಂದಕ್ಕೆ ನೀವು ಟಿಕೆಟ್ ಇಲ್ಲದೆ ಆ ಕಡೆ ಏನೋ ಓಡಾಡ್ತಿದ್ದೀರಾ? ಟಿಕೆಟ್ ಆಗಿದೆ ಅಂತ ಸೈಡ್ ಬನ್ನಿ, ಅವರು ಸೈಡ್ ಬನ್ನಿ. ಸೊ ಇವಾಗ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಹೆಂಗಂತಂದರೆ 2 ನಿಮಿಷಕ್ಕೂ ಮಳೆ ಬರ್ತಾನೆ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾರೇ ಜೋಗ್ ಫಾಲ್ಸಿಗೆ ಬರೋದ್ರೂ ಒಂದು ರೈನ್ ಕೋಟು ಇಲ್ಲ ಛತ್ರಿ ಇಟ್ಕೊಂಬನ್ನಿ. ಓಪ, ಇಲ್ಲಿ ಮಳೆ ನಿಲ್ಲೋದೇ ಇಲ್ಲ ಅಂತ ಹಂಗಿದೆ.
ಆಲ್ಸೋ ಇವಾಗ ಬೆಳಗ್ಗೆ ಸ್ವಲ್ಪ ಒಂದು 10-11 ಗಂಟೆ ಟೈಮ್ ಇರ್ಬೋದೇನೋ, ಫುಲ್ ಫಾಗ್ ಇದೆ ಇಲ್ಲಿ ನೋಡಿ. ಹಂಗೆ ತೋರಿಸ್ತೀನಿ ನಿಮಗೆ. ಬಟ್ ಕ್ರೌಡ್ ಮಾತ್ರ ಹೆವಿ ಇದೆ. ಮಾನ್ಸೂನಲ್ಲಿ ಜೋಗ್ ಫಾಲ್ಸ್ ನೋಡೋಕ್ಕೆ ತುಂಬ ಜನ ಬಂದಿದ್ದಾರೆ. ಎಲ್ಲದೂ ಇದೆ, ಏನು ಬಟ್ಟೆ ಹಾಕ್ಕೊಂಡ್ರು ಎಲ್ಲರೂ ರೈನ್ ಕೋಟೆ ಇಲ್ಲಿ ಹಾಕೋಬೇಕು. ಸೊ ಬನ್ನಿ ಹೇಗಿದೆ ಏನು ಜೋಗ. ಮೋಸ್ಟ್ಲಿ ಜೋಗ ಫಾಗಲ್ಲಿ ಕವರ್ ಆಗಿದೆ ಅನಿಸುತ್ತೆ. ನೋಡ್ಕೊಂಡು ಹೋಗೋಣ ಹಿಂಗಿದೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ನೀವು ಜೋಗ ಫುಲ್ ಫಾಗಲ್ಲಿ ಕವರ್ ಆಗಿಬಿಟ್ಟಿದೆ. ಆದರೂ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಇಲ್ಲಿ ನೋಡೋಕ್ಕೆ. ನೋಡ್ಬೋದು ಇವರೆಲ್ಲ ಎಲ್ಲ ನೋಡಿ ಹಿಂಗೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅಷ್ಟು ಫಾಗ್ ಇದೆ ಗೈಸ್ ಇಲ್ಲಿ. ಜೋಗ ಏನೂ ಕಾಣಿಸ್ತಿಲ್ಲ ನೋಡಿ. ಎಲ್ಲ ಕ್ರೌಡು ನೋಡೋಕ್ಕೆ ವೆಯ್ಟಿಂಗು. ಲಾಸ್ಟ್ ಟೈಮ್ ನಾನು ಬಂದಾಗ ಸಕ್ಕದಾಗಿತ್ತು. ಈ ಟೈಮ್ ನೋಡ್ಬೋದು ನೀವು ಕಂಪ್ಲೀಟ್ ಫಾಗೇ ಇಲ್ಲ, ಏನೂ ಇಲ್ಲ, ಏನೂ ಕಾಣಿಸಲ್ಲ. ಇಲ್ಲಮ್ಮ ಫುಲ್ ಫಾಗು, ಅದಕ್ಕೆ ಕಾಣಿಸ್ತಾ ಇಲ್ಲ. ಹಾಂ ನೋಡಿ ಚೆನ್ನಾಗಿ ನೋಡ್ಬೋದು. ನೋಡಿ ಫಾಲ್ಸ್ ಇರೋದೇ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಏನು ಕಾಣಿಸ್ತಿಲ್ಲ ಗೈಸ್ ಇಲ್ಲಿ. ಬರುತ್ತೆ ನೋಡ್ಕೊಂಡ್ಬಿಡ್ತೀರ, ಅಂಕಲ್ಗೆ ಹೇಳ್ಬಿಡ್ತೀರ, ಗೊತ್ತಾಗ್ಬಿಡುತ್ತೆ. ಮೊಬೈಲ್ ಕೊಡು, ವಿಡಿಯೋ ಮಾಡ್ತೀನಿ. ಇವಾಗ ನೋಡ್ಮಾ ಇಷ್ಟು ಹೋಗಿದೆ. ಚಾನ್ಸೇ ಇಲ್ಲ. ಸೊ ನೋಡ್ಬೋದು ನೀವು ಇಲ್ಲಿ ನೋಡಿ ಆಕ್ಸಿಡೆಂಟ್ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಈ ಘಾಟ್ ಸೆಕ್ಷನ್ ಅಲ್ಲಿ ತುಂಬಾ ಹುಷಾರಾಗಿ ಬನ್ನಿ. ನೋಡಿ ಇಲ್ಲಿ ಹೆಂಗ್ ಡ್ಯಾಮೇಜ್ ಆಗಿದೆ ಕಾರು ನೋಡಿ. ಮೋಸ್ಟ್ಲಿ ಮರ ಬಿದ್ದಿದೆ ಅನ್ಸುತ್ತೆ ಫುಲ್ಲು. ಸೊ ಇದೇನು ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಹ್ಯಾಂಗಿಂಗ್ ಬ್ರಿಡ್ಜು ನೋಡಿ. ಇಲ್ಲಿ ಒಂದು ದಾರ ಕಟ್ಬಿಟ್ಟು ಈ ಥರ ಮಾಡಿದ್ದಾರೆ ಫೋಟೋ ಶೂಟ್ಗೆ. ಆನ್ ದ ವೇ ಟು ಜೋಗ್ ಫಾಲ್ಸ್ ಯಾರೇ ಹೋಗ್ತಾ ಇದ್ರು ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ. ನೋಡಿ ಆಲ್ರೆಡಿ ತುಂಬ ಜನ ಬರ್ತಾ ಇದ್ದಾರೆ. ಸೂಪರ್ ಆಗಿದೆ ಮಾತ್ರ. ಅಲ್ಲಿ ಚೂರು ಅಲ್ಲಾಡ್ತದೆ, ಭಯ ಬೇರೆ ಆಗ್ತದೆ. ಸಖತ್ತಾಗಿದೆ ಬ್ರಿಡ್ಜು. ಸೊ ನೋಡ್ಬೋದು ನೀವು ಇಲ್ಲಿ ಚಂಪಕ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ನೋಡಿ. ಈ ಥರ ಸ್ವಲ್ಪ ಕೆಸರು ದಾರಿ ಇರುತ್ತೆ, ಹೋಗುತ್ತೆ ಗಾಡಿಗಳೆಲ್ಲ. ಸೊ ಭಯ ಪಡ್ಕೊಂಬೇಡಿ. ಓ ಶೀಟ್, ಇಲ್ಲಿ ಸ್ವಲ್ಪ ನೋಡಿರ್ಬೋದು. ಸೊ ಇದು ಚಂಪಕ ಏನೋ. ಸೊ ಇವಾಗ ಚಂಪಕ ಟೆಂಪಲ್ ಹೋಗ್ತಿದ್ದೀವಿ. ನೋಡ್ಬೋದು ನೀವು ಆಫ್ ರೋಡಿಂಗ್ ಮಾಡ್ಕೊಂಡ್ ಬಂದ್ವಿ. ಸುತ್ತಮುತ್ತ ಸಕ್ಕತ್ತಾಗಿದೆ ಗದ್ದೆ. ಸಾಗರದಲ್ಲಿ ಒನ್ ಆಫ್ ದ ಮೇನ್ ಟೂರಿಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಬಟ್ ತುಂಬ ಜನ ಹೋಗಲ್ಲ, ಯಾಕಂದರೆ ಕೆಸರು ಎಲ್ಲ ಭಯ ಪಡ್ತಾರೆ. ಬಟ್ ಹೋಗ್ಬೋದು ನೋಡಿ, ಸಕ್ಕದಾಗಿದೆ ಅಂತ. ಫುಲ್ ಸುತ್ತಮುತ್ತ ನೋಡಿದ್ರೆ ನೀವು ಹಿಂಗೆ. ಸೊ ಬನ್ನಿ ಹೋಗೋಣ ಇವಾಗ. ಒಂದು ಲೆಫ್ಟ್ ಬರುತ್ತೆ, ಒಂದು ಲೆಫ್ಟಲ್ಲಿ ಒಂದು 2-7 ಮೀಟರ್ಸ್ ಒಳಗಡೆ ಹೋದರೆ ಸೂಪರ್ ಆಗಿರೋ ಲೊಕೇಶನ್ಗೆ ಹೋಗ್ಬೋದು ಅಂತ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು, ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ 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 ನಮ್ಮಮ್ಮ ಮಾಡಿರೋದು ಮೇಕಪ್. ಇದು ಒಂದೇ ಒಂದು ಲಿಪ್ಸ್ಟಿಕ್ ಇತ್ತು, ಅದರಲ್ಲೇ ಮಾಡಿದೀನಿ ಮೇಕಪ್. ನೋಡಿ ನಮ್ಮಮ್ಮ, ನಮ್ಮ ಅಜ್ಜಿಗೂ ಮೇಕಪ್. ಓ ಮೈ ಗಾಡ್, ಯಾರಪ್ಪ ಇದು ಹೀರೋಯಿನ್? ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಅಜ್ಜಿನೇ ಎಷ್ಟು ಹೆಂಗ ಕಾಣ್ತಿದ್ದಾರೆ. ಇಲ್ಲಿ ನೋಡಿ ನಮ್ಮಮ್ಮ, ನನಗೂ ನಮ್ಮಮ್ಮನೇ ಮೇಕಪ್ ಮಾಡಿದ್ದು. ಹೇಗೆ ಕಾಣಿಸ್ತಿದೆ ನೋಡಿ ಎಲ್ಲ ಹೇಳಿ. ನೋಡ್ಬೋದು ನೀವು, ಇದೇ ಎಂಟ್ರೆನ್ಸು. ಸೊ ಸ್ವಚ್ಛತೆ ಕಾಪಾಡಿ ಎಲ್ಲ ಅಂತ ಇದೆ. ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಅಮ್ಮ ಹುಷಾರಾಗಿ ಹೋಗಮ್ಮ. ಮಠನಾ? ಸೊ ಇದೇನು ಚಂಪಕ ಅಂತ ಇದೆಯಲ್ಲ, ಇದು ಮಠ ನೋಡಿ. ಇಲ್ಲಿ ಶ್ರೀ ಮಹಾತಿಯ ಮಠದ ಚಂದನ ಸರಸ್ವತಿ ಟ್ರಸ್ಟ್ ಅಂತ. ಸೊ ಇದು ಮೇನ್ ಅಟ್ರಾಕ್ಷನ್ನೇ ಕೊಳ. ಅಮ್ಮ ಹುಷಾರಾಗಿ ಹೋಗು. ಸೊ ನೋಡಿ ತೋರಿಸ್ತೀನಿ, ವ್ಯೂ ನೋಡ್ಬಿಟ್ಟು ಶಾಕ್ ಆಗಿಬಿಡ್ತೀರಾ. ಅಲ್ಲಿ ದೇವಸ್ಥಾನ ಹಿಡ್ಕೊ. ಇದು ಮಠ ನೋಡಿ ಹಿಂಗಿದೆ ಅಂತ ಹೇಳ್ಬಿಟ್ಟು. ಯಾರೋ ಫಿಲಮ್ ಶೂಟಿಂಗ್ ನಡೆದಿದ್ದಾರೆ ಅನಿಸ್ತದೆ, ನಂಗೆ ಗೊತ್ತಿಲ್ಲ. ಸೂಪರ್ ಆಗಿದೆ ಗೈಸ್, ನೋಡಿ ಇಲ್ಲಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸುತ್ತಕ್ಕೂ ನೋಡಿ, ಸೂಪರ್ ಲೊಕೇಶನ್ ಗೈಸ್, ಮಸ್ಟ್ ವಿಸಿಟು. ನೋಡಿ ಎಲ್ಲರೂ ಹೆಂಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಅಲ್ಲಿ ನೋಡಿ ಜನ ಬರ್ತಿದ್ದಾರೆ ನೋಡಿ. ಆ ಥರ ಅಲ್ಲಿ ಒಂದು ಚಿಕ್ಕ ದೇವ್ರದೆ, ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ.
ಸೊ ನೋಡಿ ಅಲ್ಲಿ ಕೆಳಗಡೆ ಎಷ್ಟು ಚೆನ್ನಾಗಿದೆ ಮೀನೆಲ್ಲ, ತುಂಬ ಸಿಕ್ಕಾಪಟ್ಟೆ ಮೀನುಗಳೆಲ್ಲ ಇದೆ ಇಲ್ಲಿ, ಸಖತ್ತಾಗಿದೆ ಮಾತ್ರ ನೋಡಿ. ನೋಡಿ ಈ ಥರ ಬ್ರಿಡ್ಜ್ ಇರುತ್ತೆ, ಹೆಂಗೆ ಬ್ರಿಡ್ಜ್ ಕಟ್ಟಿದ್ದಾರೆ. ಸೊ ಇಲ್ಲಿ ನಡ್ಕೊಂಬಂದರೆ ವಾವ್, ಬ್ಯೂಟಿ ಬ್ಯೂಟಿ, ಹೆವೆನ್ ಆನ್ ಅರ್ತ್ ಥರ ಕಾಣ್ತಿದೆ ಗೈಸ್. ಎಲ್ಲಿ ನೋಡಿ ಹೆಂಗಿದೆ ನೋಡಿ, ಇಲ್ಲಿ ಸುತ್ತಮುತ್ತಾಗೆ ಫುಲ್ ಗ್ರೀನರಿ. ಸೆಂಟ್ರಲ್ ಒಂದು ದೇವಸ್ಥಾನ, ಒಂದು ದೇವ್ರ ವಿಗ್ರಹ ಇಟ್ಟಿದ್ದಾರೆ, ಸೂಪರಾಗಿದೆ ಗೈಸ್. ಸೊ ಇಲ್ಲಿ ನೋಡ್ಬೋದು ನೀವು, ವಾವ್, ಒಂದು ಕೂತ್ಕೊಳ್ಳಿ ಕೂಡ ಸ್ಪಾಟ್ ಆಗಿದೆ ಇಲ್ಲಿ. ಸೊ ಇದು ನೀರು ಕೋಳಿ ಅಂತ ನಂಗೆ ಗೊತ್ತಿರಲಿಲ್ಲ, ನಮ್ಮ ಅಜ್ಜಿ ಹೇಳಿದ್ರು. ಎಲ್ಲರೂ ಮಸ್ಟ್ ವಿಸಿಟ್ ಗೈಸ್, ಇಲ್ಲಿ ಬಂದರೆ ಈ ಚಂಪಕ ಅಂತ ಏನು ಪ್ಲೇಸ್ ಇದೆ ಇದನ್ನು ಕವರ್ ಮಾಡ್ಕೊಂಡು ಹೋಗಿ, ಸೂಪರಾಗಿದೆ ಪ್ಲೇಸ್ ಮಾತ್ರ. ಎರಡು ಕಣ್ಣು ಸಾಲ್ತಿಲ್ಲ ಸುತ್ತಮುತ್ತ ನೋಡೋಕೆ. ನನ್ನ ಬ್ಯಾಕ್ಗ್ರೌಂಡ್ ನೋಡ್ಬೋದು ನೀವು, ಇಷ್ಟೇ ಸುತ್ತಕ್ಕೆ ಏನು ಬ್ರಿಡ್ಜ್ ಕಾಣ್ತಿಲ್ಲ ನೋಡಿ, ಈ ಥರ ಹಿಂಗೆ. ಇದು ಮುಳುಗೋದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ನೀರು ಕೋಳಿ ಒಂದ್ ಕಡೆ ಮುಳುಗಿದ್ರೆ ಎಲ್ಲೋ ಎದಳುತ್ತದು. ಸೊ ನೋಡಿ ಅದು ಹಂಗೆ ನೋಡ್ತಾ ಇರಿ, ಅದು ಇಲ್ಲಿ ನೋಡಿ ಗೈಸ್ ಹೆಂಗ್ ಮಾಡುತ್ತೆ ಇವಾಗ. ಅದು ಹಿಂಗೆ ಹೋಗ್ತಾ ಇರುತ್ತೆ ನೋಡಿ, ಅಲ್ಲಿ ಮುಳುಗೋದು ಎಲ್ಲೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಹಂಗೆ ನೋಡಿದ್ರೆ ಈ ಕಡೆ ಸೈಡ್ ಬಂದ್ಬಿಟ್ಟಿರುತ್ತೆ ನೋಡಿ. ಎಲ್ಲಿ ಎದಳುತ್ತೆ, ವೆಯ್ಟ್ ಮಾಡೋಣ. ಎಲ್ಲಿ ಮಮ್ಮಿ ಅದು ಗೊತ್ತಿಲ್ಲ, ಈ ಕಡೆ ಬರ್ತದೆ ಅನ್ಸುತ್ತೆ ನೋಡು. ಅಲ್ಲಿ ತಿರ್ಗಾ ನೋಡಿ ಹೆಂಗೆ ನೋಡಿ, ಅಲ್ಲಿ ಮುಳುಗಿದ ಅಲ್ಲೆಲ್ಲ ಇದೆ. ಸೊ ನೋಡಿ ಇದು ನೀರ್ಕೋಳಿ. ನಾನು ದೇವಸ್ಥಾನ ಅಂತ ಹೇಳ್ದೆ ಇಲ್ಲ. ಸೊ ಇಲ್ಲಿ ನಂದಿ ಇದೆ, ಅಲ್ಲಿ ಆ ಕಡೆ ಸೈಡು ಶಿವ ಇದೆ. ಸೊ ಇಲ್ಲಿ ನಂದಿ ಇದೆ, ನಂದಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಗೈಸ್. ಲೊಕೇಶನ್ ಮಾತ್ರ ಹೇಳ್ತೀನಲ್ಲ, ಸೂಪರ್ ಆಗಿದೆ, ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಸೊ ನೋಡಿ ಇಲ್ಲಿ ನಂದಿ ದೇವ್ರ ದರ್ಶನ ಮಾಡೋಣ ಬನ್ನಿ ಎಲ್ಲರೂ. ನೀವು ಎಲ್ಲ ದರ್ಶನ ಮಾಡ್ಕೊಳ್ಳಿ. ಎಕೋ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ರೂಮ್ ಒಳಗಡೆ. ಓಂ ನಮಃ ಶಿವಾಯ ನೋಡಿ ಹೆಂಗೋಕೆ ಸೂಪರ್ ಆಗಿದೆ ಲೊಕೇಶನ್ನು, ಮಸ್ಟ್ ವಿಸಿಟ್ ಎಲ್ಲರೂ ಹೆಂಗಿದೆ ಅಂತ ಹೇಳ್ಬಿಟ್ಟು. ಮಳೆ ಬರ್ತಾನೆ ಇದೆ ಗೈಸ್ ಅವಾಗಿಂದನು, ಮಳೆಗೂ ಈ ಲೊಕೇಶನ್ನು ಸೂಪರಾಗಿದೆ ನೋಡಿ. ಎಲ್ಲರೂ ಹೆಂಗೆ ಕಾಣ್ತಿದೆ ಅಂತ. ಸುತ್ತಕ್ಕೂ ಕಲ್ಯಾಣಿ, ಇದು ಸೆಂಟ್ರಲ್ಲಿ ದೇವಸ್ಥಾನ ಬರುತ್ತೆ ನೋಡಿ, ಸುತ್ತು ಕಲ್ಯಾಣಿ, ಇಲ್ಲಿ ದೇವಸ್ಥಾನ. ಸೊ ದೇವಸ್ಥಾನ ನೋಡ್ಬೋದು ನೀವು, ಸೂಪರ್ ಆಗಿದೆ, ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಯಾರು ಎಕ್ಸ್ಪ್ಲೋರ್ ಮಾಡಿಲ್ದಿರೋ ಜಾಗ ಇದೆ, ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಮಾತ್ರ. ಸುತ್ತಕ್ಕೂ ಏನು ನೋಡ್ತಿರಲ್ಲ, ಫುಲ್ ಸುತ್ತು ಕಲ್ಯಾಣಿ, ಸೆಂಟ್ರಲ್ ನಂದಿ, ಮುಂದ್ಗಡೆ ನೀವು ಶಿವನ ನೋಡ್ಬೋದು. ಕೆಳಗಡೆ ಎಲ್ಲ ತುಂಬ ಮೀನುಗಳು, ಅಂದರೆ ನೀರ್ಕೋಳಿ, ತುಂಬ ಚೆನ್ನಾಗಿದೆ ಲೊಕೇಶನ್. ನೀವು ನೋಡ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು, ಮಾತ್ರ ಸೂಪರಾಗಿದೆ ಗೈಸ್. ಈ ಸೀಸನ್ಗೆ ಇಲ್ಲಿ ಬಂದರೆ ನಿಜ ಹೇಳ್ತೀನಲ್ಲ, ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ, ಎಲ್ಲರೂ ಬಂದು ನೋಡ್ಕೊಂಡು ಹೋಗಿ. ನನಗಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು. ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ತುಂಬ ಖುಷಿ ಆಯಿತು ನನಗೆ. ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಚೆನ್ನಾಗಿದೆ, ಸೂಪರ್ ಆಗಿದೆ ಟೆಂಪಲ್ ಗೈಸ್. ಆಲ್ಸೋ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮಮ್ಮ, ಯಾಕಂದರೆ ಇವರೇನೆ ಈ ದೇವಸ್ಥಾನನ ಲೈಕ್ ತೋರಿಸಿದ್ದು ನಮಗೆ, ಹೋಗೋಣ ಅಂತ ಹೇಳ್ಬಿಟ್ಟು. ರೀಲ್ಸ್ ಕ್ವೀನ್ ನಮ್ಮಮ್ಮನೇ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ನಮ್ಮ ಶಿವಮೊಗ್ಗದಲ್ಲಿ ಯಾವಾಗೂ ಬರ್ತೀವಿ ಪ್ಲೇಸ್ ಇದೆ ಅಂತ. ಆ್ಯಕ್ಚುಲಿ ನಮ್ಮೂರಲ್ಲಿ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಗೈಸ್. ಶಿವಮೊಗ್ಗದಲ್ಲೂ ಈ ಥರ ಇದೆ ಅಂತ ಹೇಳ್ಬಿಟ್ಟು ಹಿಂಗೆ ಅನ್ಎಕ್ಸ್ಪ್ಲೋರ್ಸ್ ಪ್ಲೇಸು ನಮ್ಮಮ್ಮ ಕಂಡಿದ್ದಾರೆ. ಥ್ಯಾಂಕ್ಸ್ ಮಮ್ಮಿ, ಚೆನ್ನಾಗಿದೆ. ಓಕೆ, ನನಗೂ ಖುಷಿ ಆಯಿತು. ನನಗೂ ತುಂಬ ಖುಷಿ ಆಯಿತು. ಸೊ ನೋಡಿ ಎಷ್ಟು ಮೀನುಗಳಿದೆ ಇಲ್ಲಿ ನೋಡ್ಬೋದು ನೀವು. ಹಂಗೆ ಕೆಳಗಡೆ ಬಂದರೆ ಬ್ರಿಡ್ಜ್ ಕೆಳಗಡೆ ಇದನ್ನು ಕೂಡ ನೋಡ್ಕೊಂಡು ಹೋಗ್ಬೋದು. ನೋಡಿ ಇಲ್ಲಿ ಹೆಂಗಿದೆ, ಸಕ್ಕದಾಗಿದೆ ಮೀನು, ಚಿಕ್ಕ ಚಿಕ್ಕ ಮೀನುಗಳು. ಸುತ್ತಕ್ಕೂ ಮೀನು, ಬಾತುಕೋಳಿ ಎಲ್ಲ ನೋಡ್ಬೋದು ಗೈಸ್ ನೀವು. ಇಲ್ಲಿ ನೋಡಿ